ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟೆಲ್ಲ ಆಗಿದೆ ಸರ್. ಈಗ ನೀವೇ ನಮಗೆ ಸಹಾಯ ಮಾಡಬೇಕು. ನೀವು ನಮಗೆ ಸಹಾಯ ಮಾಡಿದ್ರೆ ಸಿದ್ದು ಅವರು ನಿರಪರಾಧಿ ಅಂತ ನಾವು ಸಾಬೀತು ಮಾಡಬಹುದು. ನಿಮ್ಮ ಸಿಚುಯೇಷನ್ ನನಗೆ ಅರ್ಥ ಆಗುತ್ತೆ ಮೇಡಮ್. ಆದರೆ ಏನು ಮಾಡೋದು, ಕೋರ್ಟಲ್ಲಿ ಸಿದ್ದವರು ನಾನೇ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಅವರು ತಪ್ಪು ಮಾಡಿಲ್ಲ, ನಿರಪರಾಧಿ ಅಂತ ನಾವು ಪ್ರೂವ್ ಮಾಡಬೇಕಾದ್ರೆ ಇನ್ನು ಬಲವಾದ ಸಾಕ್ಷಿಗಳು ಬೇಕಾಗುತ್ತೆ. ಇಷ್ಟೇ ಸಾಕಾಗಲ್ಲ ಮೇಡಮ್. ಇಲ್ಲ ಸರ್, ಈಗಾಗಲೇ ನಾನು ಕಲೆಕ್ಟ್ ಮಾಡಿರೋ ಎಲ್ಲ ಸಾಕ್ಷಿಗಳ ಬಗ್ಗೆ ಹೇಳಿದ್ನಲ್ಲ, ಅದನ್ನ ಇಟ್ಕೊಂಡು ನಾವು ಏನು ಮಾಡೋಕ್ಕಾಗಲ್ವಾ? ಈ ಸಾಕ್ಷಿಗಳಿಂದ ಸಿದ್ದು ಅವರು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಅನುಮಾನ ಬರುತ್ತೆ, ಆದರೆ ಮಾಡೇ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕಾಗೋದಿಲ್ಲ. ಅದು ಇಲ್ಲಿ ಪ್ರಾಬ್ಲಮ್ ಆಗಿದೆ. ಸಿದ್ದು ಒಳ್ಳೆ ಹುಡುಗ ಅಂತ ನನಗೂ ಗೊತ್ತಿದೆ, ಆದರೆ ಏನು ಮಾಡೋದು, ದೊಡ್ಡ ಯಜಮಾನರು ಈ ಥರ ಆಗಿದೆ, ಸಿದ್ದುನೇ ಈ ಕೆಲಸ ಮಾಡಿದ್ದಾನೆ ಅಂತ ಹೇಳಿದಾಗ ನನಗೂ ನಂಬಕ್ಕೆ ಆಗಲಿಲ್ಲ ಮೇಡಮ್. ಆದರೆ ಏನು ಮಾಡೋದು, ಈ ಹಿಂದೆ ಇದ್ದು ಇನ್ವೆಸ್ಟಿಗೇಷನ್ ಮಾಡಿದ್ದು ಇನ್ಸ್ಪೆಕ್ಟರ್ ಇದ್ರಲ್ಲ, ಅವ್ರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡದೇ ಇರೋದ್ರಿಂದ ಈ ಪ್ರಾಬ್ಲಮ್ ಆಗಿದೆ. ಈಗ ನೀವು ಸಾಕ್ಷಿಗಳನ್ನ ಕೊಟ್ಟಿದ್ದೀರಲ್ಲ, ಇದನ್ನ ಇಟ್ಕೊಂಡು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮೇಡಮ್? ಒಬ್ಬ ಹೆಣ್ಣು ಮಗಳಾಗಿ ನಿನ್ನ ಗಂಡನ್ನ ಉಳಿಸ್ಕೊಳ್ಳೋದಕ್ಕೆ ನೀನು ಎಷ್ಟು ಪ್ರಯತ್ನ ಮಾಡ್ತಾ ಇದೆಯಾ ಅಂತ ನಾವು ನೋಡ್ತಾ ಇದ್ದೀವಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಹೆಣ್ಮಗಳಿದ್ದಿದ್ರೆ ಅದನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಆದರೆ ನೀವು ಧೈರ್ಯವಾಗಿ ಇದನ್ನು ಎದುರಿಸ್ತಾ ಇದ್ದೀರ. ನಾವು ಪೊಲೀಸ್ ಆಗಿ ನಿಮಗೆ ಇಷ್ಟು ಸಹಾಯ ಮಾಡಲಿಲ್ಲ ಅಂದರೆ ಹೇಗೆ? ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ನಿಮ್ಮ ಪ್ರಯತ್ನ ನೀವು ಮಾಡಿ. ಬರ್ತೀನಮ್ಮ. ನೋಡ್ರಿ, ನಿಮ್ಮ ಹೆಂಡತಿ ನಿಮ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾವ್ರೆ. ಇಂಥ ಹೆಂಡತಿ ಪಡೆಯೋಕೆ ನೀವು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಗೌಡ್ರೆ. ಹ್ಞೂ ಕಲ, ನೀನು ಹೇಳ್ತಿರೋದು ನಿಜ. ಮೇಡಮ್ ಅವ್ರನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಮನಸ್ಸಿನಾಗೆ ಪಶ್ಚಾತ್ತಾಪದ ಕೆಂಡ ಮಾಡಿಕೊಂಡು ನಮ್ಮ ಮೇಡಮ್ ಅವ್ರ ಹತ್ರ ನನಗೆ ಸರಿಯಾಗಿ ಮಾತಾಡೋಕ್ಕೆ ಆಯ್ತಿರ್ಲಿಲ್ಲ ಕಲ. ದಿನ ಬೆಳಗಾದ್ರೆ ಅವ್ರಿಗೆ ನಾನು ಅನ್ಯಾಯ ಮಾಡ್ತವ್ನಿ, ಮೋಸ ಮಾಡ್ತವ್ನಿ ಅನ್ನಿಸ್ತಿರೋದು. ಅದಕ್ಕೆ ತಡ್ಕೊಳಕ್ಕಾಗ್ದೇ ಹೋಗಿ ತಪ್ಪು ಒಪ್ಕೊಂಡ್ಬಿಟ್ಟೆ. ಅಲ್ಲ ಗೌಡ್ರೆ, ನೀವು ತಪ್ಪು ಒಪ್ಕೊಂಡ್ಮೇಲೆ ನಿಮ್ಮ ಹೆಂಡತಿ ನಿಮ್ಮ ಹತ್ರ ಹೆಂಗೆ ಮಾತಾಡಿದ್ರು? ಅವಾಗಲೂ ಚೆನ್ನಾಗೇ ಮಾತಾಡಿಸ್ತಾರ? ಇಲ್ಲ ಕಲ, ಮೊದಲು ನಾನು ಅವ್ರನ್ನ ಪಡ್ಕೊಳ್ಳೋದಕ್ಕೋಸ್ಕರ, ನಾನು ಅವ್ರ ಪ್ರೀತಿಗೋಸ್ಕರ ಈ ಆಕ್ಸಿಡೆಂಟ್ ಮಾಡಿವ್ನಿ ಅಂದ್ಕೊಂಡಿದ್ರು. ನಮ್ಮವ್ ಸರಿಯಾಗಿ ಮಾತಾಡ್ತಾನೆ ಇರಲಿಲ್ಲ. ನನಗೆ ಅವ್ರ ಜೊತೆ ಮಾತಾಡದೆ ಇರೋಕ್ಕೂ ಆಯ್ತಿರ್ಲಿಲ್ಲ. ಆದರೆ ಹೋಯ್ತಾ ಹೋಯ್ತಾ ಅವ್ರಿಗೂ ನನ್ನ ಮೇಲೆ ನಂಬಿಕೆ ಬಂತು. ಸತ್ಯ ಈಗ ನನ್ನ ಜೊತೆ ಚೆಂದಾಗಿ ಮಾತಾಡ್ತವ್ರೆ. ನನಗೋಸ್ಕರ, ನನ್ನ ಬಿಡಿಸೋದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತವ್ರೆ. ಅದನ್ನೆಲ್ಲ ನೋಡ್ತಿದ್ರೆ ನನ್ನ ಕಣ್ ತುಂಬ್ಕೊತದಕ್ಕಲ್ಲ. ಅದನ್ನ ನಾನು ಕಣ್ಣಾರೆ ನೋಡ್ದಲ್ಲ ಗೌಡ್ರೆ, ನಿಮ್ಮ ಹೆಂಡತಿ ನಿಮ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾವ್ರೆ ಅಂತ. ನೀವು ಒಬ್ಬ MLA ಮಗನಾಗಿ ತಪ್ಪನ್ನ ಒಪ್ಕೊಂಡು ಜೈಲಿಗೆ ಸೇರ್ಕೊಂಡ್ರಲ್ಲ ಗೌಡ್ರೆ, ನಿಜವಾಗ್ಲೂ ಗ್ರೇಟ್. ನಿಮ್ಮನ್ನ ಬಿಡ್ಸಕ್ಕೆ ಹೋರಾಡ್ತಾವ್ರಲ್ಲ ನಿಮ್ಮ ಹೆಂಡತಿ, ಅವರು ಗ್ರೇಟು. ನಿಮ್ಮಾಗಿರ್ಬೇಕು ಆದರ್ಶ ದಂಪತಿಗಳು. ನಿಮ್ಮಂತ ಒಳ್ಳೆಯವ್ರಿಗೆ ಅನ್ಯಾಯ ಆಗಲ್ಲ ಗೌಡ್ರೆ. ಆದಷ್ಟು ಬೇಗ ನೀವು ಹೊರಗೆ ಹೋಗೇ ಹೋಗ್ತೀರಾ. ನಿಮ್ಮ ಬಾಯಾರಿಕೆಯಿಂದ ಹಂಗೆ ಆದರೆ ಅಷ್ಟೇ ಸಾಕು ಶಂಕರ. ಸರಿ ಗೌಡ್ರೆ, ಮಲ್ಕೊಳ್ಳಿ, ಓದ್ತಾಯ್ತು.
ಸಿದ್ದು ಅವರೇ, ಸಿದ್ದು ಅವರೇ, ಮೇಡಮ್ ಅವರೇ, ನೀವೇನಲ್ಲಿ? ಸಿದ್ದು ಅವರೇ, ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ಲ. ನಿದ್ರೆ ಬರ್ತಿಲ್ಲ. ಕೂತ್ರೆ ನಿಂತ್ರೆ ನಿಮ್ಮದೇ ನೆನಪು. ನನಗೆ ನಿಮ್ಮ ಜೊತೆನೇ ಇರಬೇಕು ಅಂತ ಅನ್ನಿಸ್ತಿದೆ. ಅಯ್ಯೋ ಅಲ್ಲ ಮೇಡಮ್ ಅವರೇ, ನೀವೇನು ಹೇಳಬೇಡಿ ಸಿದ್ದು ಅವರೇ. ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತಿದ್ದೀನಿ. ನಾವಿಬ್ರು ಹೇಗೆ ಮದುವೆ ಆದ್ವಿ ಅನ್ನೋದು ಮುಖ್ಯ ಇಲ್ಲ, ಆದರೆ ನಾವು ಹೇಗೆ ಜೀವನ ನಡೆಸ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ನೀವಿಲ್ಲದೆ ನನ್ನ ಬದುಕು ಖಾಲಿ ಖಾಲಿ ಅನ್ನಿಸ್ತಿದೆ. ಅದೆಲ್ಲ ಸರಿ ಮೇಡಮ್ ಅವರೇ, ಆದರೆ ನೀವು ಇಷ್ಟೊತ್ತಲ್ಲಿ ಇಲ್ಲಿರೋದು ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ನಿಮ್ಮ ಮನೆಗೆ ಹೋಗಿ. ಇಲ್ಲ ಸಿದ್ದು ಅವರೇ, ನಾನು ಇಲ್ಲೇ ಇರ್ತೀನಿ. ಮೇಡಮ್ ಅವರೇ, ಬೇಡ ಮೇಡಮ್ ಅವರೇ, ದಯವಿಟ್ಟು ನನ್ನ ಮಾತು ಕೇಳಿ. ಇಲ್ಲ ಸಿದ್ದು ಅವರೇ, ನಾನು ಇಲ್ಲೇ ನಿಮ್ಮ ಜೊತೆನೇ ಇರ್ತೀನಿ. ಬೇಡ ಮೇಡಮ್ ಅವರೇ, ಬೇಡ ಮೇಡಮ್ ಅವರೇ, ಬೇಡ ಮೇಡಮ್ ಅವರೇ, ಬೇಡ ಮೇಡಮ್ ಅವರೇ, ಮೇಡಮ್ ಅವರೇ. ಯಾಕೆ ಗೌಡ್ರಿ ಹಿಂಗೆ ಇದ್ಬಿಟ್ರಿ? ಅದಕ್ಕೆ ಕನ್ಸಲ್ ಬಂದ್ಬಿಟ್ರಾ? ಹೋಗಲ್ಲ, ನಿಮ್ಮ ಅದಕ್ಕೆ ಇಲ್ಲೇ ಕೂತಿರೋಂಗೆ ಅನ್ನಿಸ್ತು. ಇದರಲ್ಲೇ ಗೊತ್ತಾಗುತ್ತೆ ಗೌಡ್ರೆ ಅದಕ್ಕೆ ನೀವು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ. ನೀವೊಂಥರ ಪ್ರೀತಿಗೆ ರಾಯಭಾರಿ ಆಗ್ಬಿಟ್ಟಿದ್ದೀರಾ. ಸೂಪರ್ ಗೌಡ್ರೆ, ನೀವು ಸೂಪರ್. ಸರಿ, ಅದಕ್ಕೆ ಹೆಂಗಿದ್ರು ನಿಮ್ಗೆ ನೋಡಕ್ ಬರ್ತಾರಲ್ಲ, ಅವಾಗ ಮಾತಾಡೋರಂತೆ. ಈಗ ಮಲ್ಕೊಳ್ಳಿ. ಏನು ಸರ್, ಮತ್ತೆ ನಮ್ಮನ್ನ ಕರೆಸಿದ್ದೀರಾ? ಸಂತಾಪ ಸಭೆ ಡೇಟ್ ಏನಾದರೂ ಫಿಕ್ಸ್ ಆಯ್ತಾ? ಇಲ್ಲ, ಆ್ಯಕ್ಚುಲಿ ಜಾನ್ವರಿ ಬೇರೆ ಫ್ರೆಂಡ್ಸ್ನು ಬರ್ಮಾಡ್ಕೋಬೇಕು ಅಂತ ಆಸೆ ಇದೆ. ಸೊ ಡೇಟ್ಸ್ ನೋಡಿಕೊಂಡು ಫಿಕ್ಸ್ ಮಾಡಿ ಹೇಳ್ತೀನಿ. ಬೈ ದ ವೇ, ಲಾಸ್ಟ್ ಟೈಮ್ ನೀವು ಗೂಬೆ ಅನ್ನೋ ಬಗ್ಗೆ ಏನೋ ವಿಷಯ ಮಾತಾಡ್ತಾ ಇದ್ದೀರಿ, ಏನಾದರೂ ಬೇರೆ ಗೊತ್ತಾಯ್ತಾ? ಇಲ್ಲ ಸರ್, ಅವ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ವಿ. ಅವನು ನಮ್ಮ ಜೊತೆ ಇದ್ದಿದ್ದಕ್ಕಿಂತ ಜಾಸ್ತಿ ಜಾನ ಜೊತೆನೇ ಇರ್ತಿದ್ದ. ಬೆಳಿಗ್ಗೆ ಕಾಲೇಜಿಗೆ ಬಂದರೆ ಸಂಜೆ ಹೋಗೋವರೆಗೂ ಅವಳ ಜೊತೆಗೆ ಇರ್ತಿದ್ದ. ಲಕ್ಷ್ಮೀ ನಿವಾಸ